ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲಾರು ಹೆಂಗದಿರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದೀರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಬರ್ರಿ. ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಕಾಯಕತ್ತಿದ್ರಿ, ಅಂತವ್ರಿಗೆ ಹೆಲ್ಪ್ ಆಗಲಿ ಅಂತ ಕೇಸ ಇದೊಂದು ತಗೊಂಬಂದಿನಿ. ಏನಪ್ಪಾ ಅಂತಂದ್ರೆ 2 ದಿವಸ ಉಳಿದೈತಿ, ದಯವಿಟ್ಟು ಕ್ಷಮೆ ಇರಲಿ. ಅಪ್ಲೈ ಮಾಡೋರು ಮಾಡ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋಕ್ಕೆ ನೀವೇನಾದ್ರೂ ಹೊಸ ಪ್ರೀತಿರಿಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರೋ ಬೆಲ್ ಬಟನ್ ಟ್ಯಾಪ್ ಮಾಡ್ರಿ. ನೋಟಿಫಿಕೇಶನ್ ಆನ್ ಆಕೈತಿ. ನಾನು ಕೊಡೋ ಉದ್ಯೋಗ ಮಾಹಿತಿ 100% ನಿಮಗ ಹೋಗಿ ಮುಟ್ತೈತಿ. ನೀವು ಅದನ್ನ ಫಾಲೋ ಅಪ್ ಮಾಡಿದ್ರಿಪ್ಪ ಅಂತಂದ್ರೆ ನಿಮ್ದು ಪ್ರೈವೇಟ್ ಕಂಪನಿ ಒಳಗ ಕಂಪನಿ ಥ್ರೂ ಕೆಲಸ ಸಿಗ್ತೈತಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ವರ್ಕ್ ಫ್ರಮ್ ಉದ್ಯೋಗ ತಗೊಂಬಂದಿನಿ. ಯಾರೆಲ್ಲ ಡಿಗ್ರಿ ಮುಗಿಸಿರಲ್ಲ ಅವರಿಗೆ ಇದೊಂದು ವಿಡಿಯೋ ಬೆಸ್ಟ್ ಐತಿ. ವಿಡಿಯೋ ಪೂರ್ತಿ ನೋಡ್ರಿ, ನಿಮಗ ಗೊತ್ತಾಕೈತಿ. ನೋಡ್ರಿ, ಬಹಳ ಅಂದ್ರ ಬಹಳ ನಾನು ತಿಳಿಸಿ ಹೇಳಿದ್ದೆ. ಏನಪ್ಪಾ ಅಂತಂದ್ರ ಏನು ಎಜುಕೇಶನ್ ಮಾಡ್ಲಾರಿಗೆ ಸತ್ಯಕ್ಕ ಪ್ರೈವೇಟ್ ಕಂಪನಿ ಒಳಗ ಉದ್ಯೋಗ ಮಾಹಿತಿ ಬಂದಿರ್ತಾವ, ಅವ್ನ ನಾನು ತಿಳಿಸ್ಕೊಡ್ತೇನೆ ಅಂತ ಕೆಲಸ. ಮತ್ತೆ ಇನ್ನ ಏನಪ್ಪಾ ಅಂತಂದ್ರ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಡ್ರಿ ಅಂತ ಕೆಲಸ ನಾನು ಬಹಳ ಮಂದಿಗೆ ಹೇಳಿದ್ದೆ. ಬಟ್ ಜೈನದ್ದು ಮಾಡ್ಬೋದ ಅದನ್ನು ಹೇಳಿದ್ದೆ ನಾನು. ವರ್ಕ್ ಫ್ರಮ್ ಹೋಮ್ ಅಂದ್ರೆ ಟ್ರಸ್ಟೆಡ್ ಇರುವುದಿಲ್ಲ. ಏನಪ್ಪಾ ಅಂತಂದ್ರೆ ಚೈನ್ ಸಿಸ್ಟಮ್, ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಮಾರ್ಕೆಟಿಂಗ್ ಸಿಸ್ಟಮ್ ಇರ್ತಾವೆ, ಅವೆಲ್ಲ ಹೊಂದುದಿಲ್ಲ. ಅದ್ರ ಸಂಬಂಧ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಕೆಲಸ ಜೆನ್ಯೂನ್ ಇರೋದು ಅಷ್ಟೇ ಅಪ್ಡೇಟ್ ತಗೊಂಡ್ಬರ್ತೇನೆ ನಾನು. ಮ್ಯಾಟ್ರಿಮೋನಿದ ಮಾಡಿದ್ದೆ ನಾನು, ಅದು ಬಹಳ ಮಂದಿ ಉಪಯೋಗಕ್ಕೆ ತಗೊಂಡಾರ. ಮತ್ತೆ ದಿನದ ಮತ್ತು ವಾರದ ಹಂಗ ಅವ್ರು ಕೊಟ್ಟ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಕೆಲಸ ವರ್ಕ್ ಫ್ರಮ್ ಹೋಮ್ ಒಳಗ ನೀವು ಅಂದ್ರೆ ಅವರು ದುಡಿತಾ ಇದಾರೆ. ಆಲ್ರೆಡಿ ನನ್ನ ಕಡೆ ಪ್ರೂಫ್ನು ಅದಾವ. ಆಲ್ರೆಡಿ ವಿಡಿಯೋ ಐತ್ ನೋಡ್ರಿ ನಾನು ಯೂಟ್ಯೂಬ್ ಚಾನಲ್ ಒಳಗ ವರ್ಕ್ ಫ್ರಮ್ ಹೋಮ್ ಅಂತ ಕೆಲಸ. ಇವಾಗಿನ ವರ್ಕ್ ಫ್ರಮ್ ಹೋಮ್ ಬಂದ್ಬಿಟ್ಟು ಕಸ್ಟಮರ್ ಕೇರ್ ಐತಿ. ಹಂಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೈರಿಂಗ್ ಮಾಡಿದಾರೆ. ಅದೊಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಹೈರಿಂಗ್ ಏನೆಲ್ಲ ಐತಿ, ಏನೆಲ್ಲ ಎಲಿಜಿಬಿಲಿಟಿ ಬೇಕು ಅದನ್ನೆಲ್ಲ ನೋಡೋಣ ಬರ್ರಿ ಇವತ್ತಿನ ಈ ವಿಡಿಯೋ ಒಳಗ. ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ತಗೊಂಬಾನ ಹೆಲ್ಪ್ ಆಕೈತಿ ಅಂತ ಕೆಲಸ ನನಗೆ ರಿಪ್ಲೈ ಮಾಡಿದ್ರಿ. ಫೈನಲಿ ಅವರಿಗೆ ನಾನು ವರ್ಕ್ ಫ್ರಮ್ ಹೋಮ್ ಅಪ್ಡೇಟ್ ತಗೊಂಬಂದಿನಿ. ನನ್ನ ಸ್ಕ್ರೀನ್ ಮೇಲೆ ತೋರಿಸ್ತೇನೆ. ನಿಮ್ಗೆ ಅಪ್ಲೈ ಮಾಡೋ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಇರ್ತೈತಿ. ಏನಾದ್ರು ಅಪ್ಲೈ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಅದಕ್ಕೆ ಜೈ RCB ಅಂತ ಕೆಲಸ ಕಾಮೆಂಟ್ ಮಾಡ್ರಿ. ಹಂಗ ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಳಗ ನಿಮಗೆ ಗೊತ್ತೈತಿ, ದೊಡ್ಡ MNC ಕಂಪನಿ ಹೈರಿಂಗ್ ಮಾಡ್ತಿರ್ತಾವ. ಎಲ್ಲ ಕೆಲಸ ಆಫ್ಲೈನ್ ಇರೋದಿಲ್ಲ, ಎಲ್ಲ ಆನ್ಲೈನ್ ಇರ್ತಾವ. ಕೆಲವೊಂದು ಆನ್ಲೈನ್ ಇರ್ತಾವ. ಅದ್ರೊಳಗ ವರ್ಕ್ ಫ್ರಮ್ ಹೋಮ್ ಅಂತ ಕೆಲಸ ಕಂಪನಿ ಡಿಸೈಡ್ ಮಾಡ್ತೈತಿ. ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ರಿಲಯನ್ಸ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಒಳಗ ನೋಡ್ರಿ ವರ್ಕ್ ಫ್ರಮ್ ಹೋಮ್ ಕಾಣಿಸಕತ್ತೈತೆ ಅನ್ಕೊಂತೀನಿ ಸ್ಕ್ರೀನ್. ಇಲ್ಲಿ ನೋಡ್ರಿ, ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್, ಅದ್ರ ಲೋಗೋನು ನೀವು ನೋಡ್ಬೋದ, ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಕೆಲಸ. ಹಂಗ ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ಇದನ್ನ ಹೇಳಕತ್ತಿದ್ದೆ ನಾನು. ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ URL ಅಂತ ಕೊಟ್ಟಿದ್ದಾರೆ ಅವ್ರ. ಆಲ್ಮೋಸ್ಟ್ ಇದನ್ನ ನೋಡಿದ್ರೆ ಲಿಂಕ್ ಬರ್ತೈತಿ. ನಾನು ಅದ್ರದ್ದು ಮಾಹಿತಿ ಕೊಡಾತೇನಲ್ಲ, ಅದ್ರದ ನೋಡೋಣ ಬರ್ರಿ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ರೆ ಫ್ರೆಷರ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಕೇಳಾಕತ್ತಾರ ಅವ್ರೆ. ಫ್ರೆಷರ್ಸ್ನು ಇದನ್ನ ಅಪ್ಲೈ ಮಾಡ್ಬೋದ. ಹಂಗ ಇದ್ರೊಳಗ ಡೀಟೇಲ್ಸ್ ಕೊಟ್ಟಾರ ನೋಡ್ರಿ. ರೂಲ್ಸ್ ಅಂದ್ರೆ ಯಾವ ಇದಕ್ಕೆ ಪೋಸ್ಟ್ ಮಾಡಾಕತ್ತಾರಪ್ಪ ಅಂತಂದ್ರೆ ನೋಡ್ರಿ, ಕಸ್ಟಮರ್ ಕೇರ್ ಸರ್ವಿಸಿಗೆ ಹೈರಿಂಗ್ ನಡೆಯಾಕತ್ತೈತಿ. ಹಂಗ ಏನೆಲ್ಲ ಐತಿಪ್ಪ ಇದ್ರೊಳಗ ಅಂತಂದ್ರೆ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಹ್ಯಾಂಡಲಿಂಗ್ ದ ಕಸ್ಟಮರ್ ಆಸ್ ಪರ್ ಕಂಪನಿ ಪಾಲಿಸಿ, ಟ್ರೈನಿಂಗ್ ವಿಲ್ ಬಿ ಪ್ರೊವೈಡೆಡ್. ನೋಡ್ರಿ, ಕಂಪನಿ ಏನ್ ರೂಲ್ಸ್ ಹೇಳ್ತೈತಲ್ಲ ಆ ರೂಲ್ಸ್ ಪ್ರಕಾರ ನೀವು ಕೆಲಸ ಮಾಡ್ಬೇಕಾಗೈತಿ. ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ಫಾಲೋ ಅಪ್ ಮಾಡ್ಕೊಂಡ ನೀವು ಕೆಲಸ ಮಾಡ್ಬೇಕಾಗೈತಿ. ಎಲ್ಲಾರಿಗೂ ಹಂಗ ಬಂದ ಕೆಲಸ ಮಾಡ್ರಿ ಅಂತ ಕೆಲಸ ಹೇಳೋದಿಲ್ಲ. ಏನಪ್ಪಾ ಅಂತಂದ್ರೆ ಟ್ರೈನಿಂಗ್ನು ಕಂಪನಿ ಕೊಡಾಕತೈತಿ. ಹಂಗ ಇದ್ರೊಳಗೆ ನೋಡ್ರಿ, ಕಂಪನಿ ನಿಮಗ ಟ್ರೈನ್ ಅಪ್ ಮಾಡಿದ್ಮೇಲೆ ಅಂದ್ರೆ ನೀವು ಏನೆಲ್ಲ ಎಲಿಜಿಬಿಲಿಟಿ ಇರ್ಬೇಕ ಇದೊಂದು ಪೋಸ್ಟಿಗೆ, ಅಂದ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಮತ್ತೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಇಂಥವೆಲ್ಲ ಬರ್ತಾವ ದೊಡ್ಡ ಕಂಪನಿ ಒಳಗ. ಇಲ್ಲೇ ಕಸ್ಟಮರ್ ಕೇರ್ದ ಒಂದು ಎಕ್ಸಿಕ್ಯೂಟಿವ್ ಕೆಲಸ ಕೊಟ್ಟಾರ ಅವ್ರು. ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಕೆಲಸ ಇರ್ತೈತಿ. ಮತ್ತೆ ನಿಮಗೆ ಅವ್ರ ಟ್ರೈನಿಂಗ್ ಮಾಡಿಸಲ್ದ ಈ ಕೆಲಸ ಕೊಡುದಿಲ್ಲ. ನಿಮ್ದು ಇಂಟರ್ವ್ಯೂ ಚಲೋ ಮಾಡ್ಕೋರಿ. ಯಾಕಪ್ಪ ಅಂತಂದ್ರೆ ಆನ್ಲೈನ್ ಇಂಟರ್ವ್ಯೂ ಇರ್ತಾವೆ. ಮತ್ತೆ ರಿಕ್ರೂಟ್ಮೆಂಟ್ಸ್ ಏನೈತಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಕೊಟ್ರ ನೋಡ್ರಿ, ಗುಡ್ ಕಮ್ಯುನಿಕೇಶನ್ ವಿತ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಲೈಕ್ MS Excel, MS Word. ನೀವೆಲ್ಲ ಕಂಪ್ಯೂಟರ್ ಕ್ಲಾಸ್ ಒಳಗೆ ಅದನ್ನ ಕಲ್ತ ಬಿಟ್ಟಿರ್ತೀರಿ. MS Word ಮತ್ತೆ MS ಅಂದ್ರೆ ಎಕ್ಸೆಲ್ ಹ್ಯಾಂಡಲ್ ಮಾಡಕ್ ಬರ್ಬೇಕ ಅಂದ್ರೆ ಮಾತ್ರ ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಕೆಲಸ ಸಿಗ್ತೈತಿ. ಮತ್ತೆ ನಿಮ್ದು ಅದ್ರೊಳಗೆ ಸ್ಪೀಡ್ ಇರ್ಬೇಕು ನೀವು. ಮತ್ತೆ ನೋಡ್ರಿ, ಲ್ಯಾಂಗ್ವೇಜ್ ಏನೆಲ್ಲ ಬರ್ಬೇಕಂದ್ರೆ ಬೆಂಗಾಲಿ, ಹಿಂದಿ, ಫ್ರಾನ್ಸಿ ಮತ್ತು ಇಂಗ್ಲಿಷ್, ಆವರೇಜ್ ಟು ಗುಡ್. ಅಂದ್ರೆ
ಎವರೇಜ್ ಟು ಗುಡ್ ಅಂತಂದ್ರೆ ನಾರ್ಮಲ್ ಆಗಿ ಇರ್ಬೇಕು, ಕಸ್ಟಮರ್ಗೆ ಹ್ಯಾಂಡಲ್ ಮಾಡ್ಬೇಕಲ್ಲ, ಅದ್ರ ಸಲುವಾಗಿ ಹಿಂದಿ ಇದ್ರೂ ಭಾಳ ಚಲೋ. ಮತ್ತು ಕನ್ನಡದಾಗ ಸದ್ಯ ಮಟ್ಟಿಗೆ ವರ್ಕ್ ಫ್ರಮ್ ಹೋಮ್ ಇಲ್ಲ. ಯಾಕಪ್ಪ ಅಂತಂದ್ರೆ ನಾನು ಈ ವಿಡಿಯೋ ಒಳಗೆ ಮುಂದೆ ನೋಡ್ತೀನಿ ಯಾವ ಸ್ಟೇಟಿಗೆ ಐತಿ ಏನೈತಿ ಅಂತ ಕೇಸ ನೋಡ್ರಿ. ಇವೆಲ್ಲ ರೂಲ್ಸ್ ಫಾಲೋ ಅಪ್ ಮಾಡ್ಕೋಬೇಕು ನೀವು. ಈ 3 ರೂಲ್ಸ್ ಅಂತೂ 100% ಮಾಡ್ಲೇಬೇಕು. ಇಂಪಾರ್ಟೆಂಟ್ ಡೇಟ್ಸ್ ಅಂಡ್ ನೋಡ್ರಿ, ನೀವು 100% ಆಗಿ ಇದೊಂದು ರೆಸ್ಯೂಮ್ ಸಬ್ಮಿಟ್ ಎಷ್ಟನೇ ತಾರೀಕಿನ ಒಳಗೆ ಮಾಡ್ಬೇಕಪ್ಪ ಅಂತಂದ್ರೆ ಇನ್ನು 2 ಡೇಸ್ ಉಳಿದೈತೆ ಅಷ್ಟ, 3 ಡೇಸ್ ಉಳಿದೈತಿ. ಏನಪ್ಪಾ ಅಂತಂದ್ರೆ 3 ಡೇಸ್ ಅಂತಂದ್ರೆ ಮಾರ್ಚ್ 12ಕ್ಕೆ ಅಂತಂದ್ರೆ ನಿಮ್ದು ರೆಸ್ಯೂಮ್ ಸಬ್ಮಿಟ್ ಆಗಿರ್ಬೇಕು. ಅವ್ರು ಅದನ್ನ ಕೊಟ್ಟಿದಾರ ನೋಡ್ರಿ, ಇಲ್ಲೈತ್ ನೋಡ್ರಿ. ಅಪ್ಲಿಕೇಶನ್ ಡೆಡ್ ಲೈನ್ ಅಂದ್ರೆ 12 ಗಂಟೆ ಒಳಗೆ ಮಾರ್ಚ್ 12/3/2026 ಒಳಗೆ ಇದೊಂದು ರೆಸ್ಯೂಮ್ ಸಬ್ಮಿಟ್ ಆಗಿರ್ಬೇಕು ನಿಮ್ದು. ಹಂಗ ನೋಡ್ರಿ ಇಲ್ಲಿ 100% ನಿಮ್ದು ಕ್ಲೀನ್ ಆಗಿ ಪರ್ಫೆಕ್ಟ್ ಆಗಿರೋ ರೆಸ್ಯೂಮ್ PDF ಮಾಡಿ ಸಬ್ಮಿಟ್ ಮಾಡ್ರಿ. ನೋಡ್ರಿ ಮತ್ತೆ ನೆಕ್ಸ್ಟ್ ಏನಪ್ಪ ಅಡಿಷನಲ್ ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ವೆಸ್ಟ್ ಬೆಂಗಾಲ್ ಐತಿ. ಜಾಬ್ ಲೊಕೇಶನ್ ವೆಸ್ಟ್ ಬೆಂಗಾಲ್ ಸ್ಟೇಟ್ ಜಸ್ಟ್ ಸ್ಟೇಟ್. ಏನಪ್ಪಾ ಅಂತಂದ್ರೆ ನೀವು ಅಲ್ಲಿ ಹೋಗಿ ಕೆಲಸ ಮಾಡೋದಿರೋದಿಲ್ಲ, ವರ್ಕ್ ಫ್ರಮ್ ಹೋಮ್ ಕೆಲಸ ತಲೆಯಾಗಿರ್ಲಿ. ಇವಾಗ ನೆಕ್ಸ್ಟ್ ಏನ್ ಅಪ್ಡೇಟ್ ಪಾ ಅಂತಂದ್ರೆ ವರ್ಕ್ ಡೀಟೇಲ್ಸ್ ನೋಡ್ರಿ. ವರ್ಕಿಂಗ್ ಡೇಸ್ ಬಂದ್ಬಿಟ್ಟು 5 ದಿನ. ವರ್ಕಿಂಗ್ ಡೇಸ್ 5 ದಿನ ಇರ್ತೈತಿ. ನಿಮಗೆ ಸಂಡೇ ವೀಕಪ್ ಇರ್ತೈತಿ. ವೀಕಪ್ ಯಾವಾಗ ಅವ್ರ ಅಂತ ಹೇಳಿ ಕೆಲಸ ನೀವು ಸೆಲೆಕ್ಟ್ ಆದ್ಮೇಲೆ ಹೇಳ್ತಾರೆ, ಅದನ್ನ ತಲೆಯಾಗಿರ್ಲಿ. ಜಾಬ್ ಟೈಪಿಂಗ್ ನೋಡ್ರಿ, ಜಾಬ್ ಟೈಪಿಂಗ್ ವರ್ಕ್ ಫ್ರಮ್ ಹೋಮ್ ಐತಿ. ನಾನು ವರ್ಕ್ ಫ್ರಮ್ ಹೋಮ್ ಅದ ಅಪ್ಡೇಟ್ ಮಾಡಕತ್ತೇನೆ ನಿಮ್ಗೆ. 100% ಜೆನ್ಯೂನ್ ಇರೋ ಜಾಬ್. ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ ಮಾಡ್ಕೋಬಹುದು. ಬಟ್ ಇಲ್ಲಿ ಫುಲ್ ಟೈಮ್ ಕೊಟ್ರೆ ಸದ್ಯ ಮಟ್ಟಿಗೆ ನೋಡ್ರಿ, ಕಂಪನಿ ಕಡೆಯಿಂದ ಮೆಡಿಕಲ್ ಇನ್ಶೂರೆನ್ಸ್ ಮಾಡ್ತಾರ. ಫಿಕ್ಸೇಬಲ್ ಅವರ್ಸ್ ಅಂತಂದ್ರೆ ನಿಮಗೆ ಅನುಕೂಲವಾದ ಸಮಯ ಅಂದ್ರೆ ಆ ಗಂಟೆ ಒಳಗೆ ಇಷ್ಟು ಕೆಲಸ ಮಾಡ್ಬೇಕಂತ ಕೆಲಸ ಒಂದು ಟಾರ್ಗೆಟರ್ ಆಗ್ಲಿ, ಮತ್ತು ಅದು ಏನ್ ಕಂಪನಿ ರೂಲ್ಸ್ ಇರ್ತದಲ್ಲ ಅದನ್ನ ನಿಮಗೆ ಹಾಕಿ ಕೊಡ್ತಾರೆ ಸಿಸ್ಟಮ್ ಒಳಗೆ. ನೋಡ್ರಿ ಇದ ಮೆಡಿಕಲ್ ಇನ್ಶೂರೆನ್ಸ್ ಅಂತಂದ್ರೆ ಒಂಥರ ESI ಇದ್ದಂಗ. ನೋಡ್ರಿ ಇಷ್ಟೆಲ್ಲ ಐತಿ. ರಿಲಯನ್ಸ್ ಇಂಡಸ್ಟ್ರಿ ಇದೊಂದು ದೊಡ್ಡ ಕಂಪನಿ ಆಗಿರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಒಂದು ಜಾಬ್ ಅಪ್ಡೇಟ್ ತಗೊಂಬಂದಿನಿ. ಏನೋ ಗಡಿಬಿಡಿ ಹೊಸ ರೀತಿಯಾಗಿ ನಿಮ್ಗೆ ಜಾಬ್ ಅಪ್ಡೇಟ್ ಅದು ತಿಳ್ಸಾಕ ಇದೊಂದು ಉದ್ಯೋಗ ಮಾಹಿತಿ ತಗೊಂಬಂದಿನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ವರ್ಕ್ ಫ್ರಮ್ ಹೋಮ್ ಯಾರೆಲ್ಲ ಹುಡುಕಾತಿರಲ್ಲ ಅಂಥವ್ರಿಗೆ ಇದೊಂದು ವಿಡಿಯೋ ಶೇರ್ ಮಾಡ್ರಿ. ಏನಪ್ಪಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ದಯವಿಟ್ಟು. 100 ಡೇಸ್ ಉದ್ಯೋಗದ ಅಪ್ಡೇಟ್ ಚಾಲೆಂಜ್ 100 ಡೇಸ್ ಇದನ್ನ ಅಂದ್ರೆ ಡೇ ಬಂದ್ಬಿಟ್ಟು ಇವತ್ತಿಂದ 16ನೇ ಡೇ. ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ, ಯಾಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಹುಷಾರಿಲ್ಲ. ಇವತ್ತಿನ ಜಾಬ್ ಅಪ್ಡೇಟ್ 100% ಆಗಿ ಮುಟ್ಟೆ ಅನ್ಕೊಂತೀನಿ. ಏನಪ್ಪಾ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ನೀವು 100% ಆಗಿ ಇಂಟರ್ವ್ಯೂ ಕೊಡ್ಬೇಕಾಕೈತಿ. ಆನ್ಲೈನ್ ಇಂಟರ್ವ್ಯೂ ಇರ್ತೈತಿ. ಮೇಲ್ ಆ್ಯಂಡ್ ಫಿಮೇಲ್ ಇಬ್ರು ಬೋತ್ ಅಪ್ಲೈ ಮಾಡ್ಬೋದು. ಏಜ್ ಇದ್ದು ತಲೆ ಕಟ್ಸ್ಕೋಬೇಡ್ರಿ. ಏನಪ್ಪಾ ಅಂತಂದ್ರೆ ಸ್ಪೀಡ್ ವರ್ಕ್ ಯಾರಾದ್ರೂ ಇದ್ರಿಪ್ಪ ಅಂತಂದ್ರೆ ಇದೊಂದು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ಕೋಬಹುದು. ಡಿಗ್ರಿ ಸ್ಟೂಡೆಂಟ್ಸ್ಗಳು ಮತ್ತು ಎಕ್ಸ್ಪೀರಿಯನ್ಸ್ ಮತ್ತು ಪ್ರೆಷರ್ಗೂ ಕರ್ದಾರವ್ರ ಇನ್ವೈಟ್ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಪರ್ಸನ್ ಇನ್ವೈಟ್ ಮಾಡಿದ್ದಾರೆ. ದಯವಿಟ್ಟು ಇದೊಂದು ವಿಡಿಯೋ ನೋಡಿ ಕೆಲಸ ಹಂಗ ಸುಮ್ ಹೋಗ್ಬೇಡ್ರಿ. ಜೈ RCB ಅಂತ ಕೆಲಸ ಕಾಮೆಂಟ್ ಮಾಡ್ರಿ. ವರ್ಕ್ ಫ್ರಮ್ ಹೋಮ್ ಮತ್ತು 8ನೇ 9ನೇ IT ನಾನ್ IT ಇಂಜಿನಿಯರ್ಸ್ ಎಲ್ಲಾರ್ದು ನಾನು ಜಾಬ್ ಅಪ್ಡೇಟ್ ಕಂಟಿನ್ಯೂ ಆಗಿ ತಗೊಂಡ್ಬರ್ತೇನೆ. ಏನಪ್ಪಾ ಅಂತಂದ್ರೆ ನನಗೊಂದು ಆಸೆ 100K ಸಬ್ಸ್ಕ್ರೈಬರ್ಸ್ ಜಲ್ದಿ ಮುಟ್ಸೋನು. ಪಟ್ ಅಂತ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವೇನಾದ್ರೂ ಹೊಸಬ್ರು ಇದ್ರಿಪ್ಪ ಅಂತಂದ್ರೆ ಲೈಕ್ ಮಾಡ್ಕೊರಿ. ದಯವಿಟ್ಟು ಆದಷ್ಟು ವಿಡಿಯೋ ಶೇರ್ ಮಾಡ್ರಿ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಕೆಲಸ ಹುಡ್ಕತಿರಲ್ಲ ಅವರಿಗೆ ಹೆಲ್ಪ್ ಆಗ್ಲಿ. ನೋಡ್ರಿ ಫ್ಯಾಮಿಲಿ, ನಾನು ಲಿಂಕ್ ಕೊಟ್ಟಿದ್ದನ್ನು ನೀವು ಟ್ಯಾಪ್ ಮಾಡಿದ್ರಿಪ್ಪ ಅಂತಂದ್ರೆ ಹಿಂಗೆ ಓಪನ್ ಆಕೈತಿ. ಏನಪ್ಪಾ ಅಂತಂದ್ರೆ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ಗೆ ನೀವೇನಾದ್ರು ಅಪ್ಲೈ ಮಾಡಿದ್ರಿ ಅಂತಂದ್ರೆ ಎಜುಕೇಶನ್ ತಲೆ ಕಟ್ಸ್ಕೊಬೇಡ್ರಿ. ಎಲ್ಲ ಎಜುಕೇಶನ್ 100% ನೀವು ಡಿಗ್ರಿ ಮಾಡಿರ್ತೀರಿ ಅಂತ ಕೇಸ ಅನ್ಕೋತೀನಿ. ಏನಪ್ಪಾ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತವ್ರು ಹುಡುಕ್ತಿರ್ತಾರ. ಇವಾಗ ಹಿಂಗೆ ಓಪನ್ ಆಕೈತಿ ನೋಡ್ರಿ. ಕಾಲಿಂಗ್ ಸರ್ವಿಸ್, ಕಸ್ಟಮರ್ ಸಪೋರ್ಟ್ ಇದನ್ನ ಹೊಳಮಳ ಅದನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಕ್ಲೈಂಟ್ ಅನ್ನ ನೀವು ಕನ್ವಿನ್ಸ್ ಮಾಡೋದೇನು ಇರೋದಿಲ್ಲ. ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವ್ರಿಗೆ ಹೇಳಿ ಕೆಲಸ ಅವ್ರು ಏನ್ ವರ್ಕ್ ಕೊಡ್ತಾರಲ್ಲ ಅದನ್ನ ಅಪ್ಲೈ ಮಾಡೋದಿರ್ತೈತಿ. ನೋಡ್ರಿ ನಾನು ಕೊಟ್ಟಿದ್ದನ್ನ ಕೆಲಸ 100% ಹಿಂಗಿರ್ತೈತಿ. ಹಿಂಗ ಕ್ವಿಕ್ ಅಪ್ಲೈ ಅಂತೈತಿಲ್ಲ ಅದನ್ನ ಟ್ಯಾಪ್ ಮಾಡ್ಬೇಕು. ಇಲ್ಲೊಂದು ನಂದು ಜಿಮೇಲ್ಸ್ ಇದಾಗತೈತಿ, ಶೋ ಆಗತೈತಿ, ಅದನ್ನ ಬಿಡ್ರಿ. ನೋಡ್ರಿ ರಿಜಿಸ್ಟ್ರೇಷನ್ ಫಾರ್ಮ್ ಇಲ್ಲಿ ಫಿಲ್ ಮಾಡ್ಬೇಕು. ನೀವು ಇಲ್ಲೇ ಬೇಸಿಕ್ ಡೀಟೇಲ್ಸ್ ಅಂದ್ರೆ ಕನ್ಫರ್ಮ್ ನಿಮ್ದು ನೇಮ್ ಹಾಕ್ಬೇಕು. ಇಲ್ಲೇ ಲಾಸ್ಟ್ ನೇಮ್, ನಿಮ್ಮ ಮನೆ ಅಡ್ರೆಸ್ ಹಾಕ್ಬೇಕು. ಇಲ್ಲೇ ಇಮೇಲ್ ಹಾಕ್ಬೇಕು. ಹಂಗ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬೇಕು. ನೋಡ್ರಿ ಮೇಲಿದ್ರೆ ಮೇಲ, ಫಿಮೇಲ್ ಇದ್ರೆ ಫಿಮೇಲ್, ಮೇಲ್ ಇದ್ರೆ ಮೇಲ, ಇವೆಲ್ಲ ಮತ್ತೆ ಅನ್ನದರ್ ಬರ್ತಾವ. ಲೊಕೇಶನ್ ಕರೆಕ್ಟ್ ಕೊಡ್ರಿ. ಏನಪ್ಪಾ ಅಂತಂದ್ರೆ ಅವ್ರು ರಿಪ್ಲೈ ಮಾಡೇ ಮಾಡ್ತಾರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ರೆಕಗ್ನೈಸೇಷನ್ ಅಂದ್ರೆ ನಿಮ್ ನೇಮ್, ಇನ್ನೊಂದು ನೇಮ ಅದನ್ನ ಹೊಳೆ ಹಾಕಂದ್ರೆ ನಡೀತೈತಿ. ಇದನ್ನೆಲ್ಲ ಅಪ್ಲೈ ಮಾಡ್ಬೇಕ. ನೋಡ್ರಿ
ನೋಡ್ರಿ ಫ್ರೆಷರ್ಸ್ ಇದ್ರೆ ಫ್ರೆಷರ್ಸ್, ಮತ್ತು ಹಂಗೆ ಪ್ರೊಫೆಷ್ನಲ್ ಅಂದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್, ಕಾಲೇಜ್ ಸ್ಟೂಡೆಂಟ್ಸ್ನು ಮಾಡ್ಬೋದು ಇದನ್ನ. ಇವನ್ನೆಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ ಎಲ್ಲ ಪಾಸ್ ಹೊಡೆದ ಕೆಲಸ ನೆಕ್ಸ್ಟ್ ಕೊಟ್ರಿಪ್ಪ ಅಂತಂದ್ರೆ ನಿಮ್ದು ಪೇಜ್ ಓಪನ್ ಆಕೈತಿ. ಇವಾಗ ನಾನು ಮಾಡ್ಬೋದಿತ್ತು, ಬಟ್ ಇಷ್ಟು ಮಾಡಿದ್ರಿಪ್ಪ ಅಂತಂದ್ರೆ ಪಕ್ಕ ನೀವು ಮುಂದೆ ಅಪ್ಲಿಕೇಶನ್ಗೆ ಸ್ಟಾರ್ಟ್ ಆಕೈತಿ. ದಯವಿಟ್ಟು ಇಷ್ಟೆಲ್ಲ ನೀವು ತಲೆಯಾಗಿ ಇಟ್ಕೊಂಡು ಕೆಲಸ ಅದನ್ನ ಅಪ್ಡೇಟ್ ಕೊಡ್ರಿ. ಏನಪ್ಪಾ ಅಂತಂತಂದ್ರೆ ಇವಾಗಲೇ ವೇಕೆನ್ಸಿ ಖಾಲಿ ಅದಾವ. ಮತ್ತೆ ಸಿಗೋಣ ಬ್ರದರ್ಸ್.